ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ಗೆ ಈಗ ಜಾಮೀನು ಮಂಜೂರಾಗಿದೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರ ವಕೀಲರಾದಂಥ ನಟರಾಜ್ ಅವರಿದ್ದಾರೆ. ಸರ್, ಯಾವ ಗ್ರೌಂಡ್ಸ್ ಮೇಲೆ ಜಾಮೀನು ಆಗಿದೆ ಸರ್ ಇವತ್ತಿನ ಸಂತೋಷ್? ನಾವು ಗ್ರೌಂಡ್ ಮಾಡಿದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟು ಪ್ರಾಪರ್ ಆಗಿ ಅರಣ್ಯಾಧಿಕಾರಿಗಳು ಕಂಪ್ಲೇಂಟ್ ಮಾಡಿಲ್ಲ, ಹಾಗೂ ಅವರು ನೋಟಿಸನ್ನು ಕೊಟ್ಟಿಲ್ಲ. 7 ವರ್ಷಗಳ ಶಿಕ್ಷೆ ಸಂಬಂಧಪಟ್ಟಿರ್ತಕ್ಕಂಥ ಸೆಕ್ಷನ್ಗೆ ಒಳಪಟ್ಟಿದ್ರೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಬರಲು ನೋಟಿಸ್ ಕೊಡಬೇಕು ಅನ್ನೋ ವಿಚಾರ ಗಮನಕ್ಕಿದ್ದರೂ ಕೂಡ ಅವರನ್ನು ಏಕಾಏಕಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿ ಅವರನ್ನು ಬಂಧನಕ್ಕಿಟ್ಟು ಮತ್ತು ಏಕಾಏಕಿ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಿ ಕಾನೂನು ವಿರುದ್ಧ ಮಾಡಿದರೆ ಅದು ಆಸ್ ಪರ್ ಲಾ ಇಲ್ಲಿಗಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಮತ್ತೆ ಈಗಾಗಲೇ ಕೆಲವು ಪ್ರಕರಣಗಳನ್ನು ನೋಡಬಹುದು. ಯಾಕಂದ್ರೆ ಅವರಿಗೆಲ್ಲ ನೋಟಿಸ್ ಅನ್ನು ಮಾಡಿದ್ರೆ, ಆದರೆ ಸಂತೋಷ್ ಅವರನ್ನ ಏಕಾಏಕಿ ಬಂಧನ ಮಾಡೋದಕ್ಕೆ ಕಾರಣ ಏನು, ಮತ್ತೆ ಇದ್ರ ಬಗ್ಗೆ ನ್ಯಾಯಾಧೀಶರಿಗೆ ಏನಾದ್ರು ನೀವು ಮನವರಿಕೆ ಮಾಡಿದ್ರಾ ಹೇಗೆ ಅಂತೇಳಿ? ಎಲ್ಲ ಸಂಪೂರ್ಣ ವಿಚಾರ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಒಂದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಇರ್ತಕ್ಕಂಥ ಫಾರೆಸ್ಟ್ ಮಿನಿಸ್ಟರ್ಗೆ ಏನು ಹೇಳ್ತೀನಿ ಅಂದರೆ, ಅವ್ರು ನಿನ್ನೆ ಹೇಳ್ತಾರೆ ಫಾರೆಸ್ಟ್ ಮಿನಿಸ್ಟ್ರು, ನಾನು ಕೇಳ್ಪಟ್ಟೆ, ಎಲ್ಲರೂ ತನಿಖೆಗೆ ಸಹಕರಿಸ್ತಾರೆ, ನೋಟಿಸ್ಗೆ ಅವರು ಉತ್ತರ ಕೊಡ್ತಾರೆ, ನೋಟಿಸ್ ಕೊಟ್ಟಿದ್ವಿ, ಸಂತೋಷ ಅವರು ಸಹಕರಿಸಲಿಲ್ಲ, ಅವ್ರು ಕೋಆಪರೇಟ್ ಮಾಡಲಿಲ್ಲ ಅಂತಾಳೆ. ಅದು ಸುಳ್ಳು. ಅದು ಯಾವುದೇ ಕಡೆ ಒಪ್ಪಲಿಕ್ಕೆ ಇಷ್ಟ ಆಗಲ್ಲ. ನಾನೇ ಖುದ್ದ ಏನು ಸಂಬಂಧಪಟ್ಟ ಅಧಿಕಾರಿಗಳ ಆಫೀಸಿಗೆ ಹೋಗಿದ್ದೀನಿ, ನಾನು ರಿಕ್ವೆಸ್ಟ್ ಮಾಡಿ ಕೇಳಿದ್ದೀನಿ, ಸರ್ ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟು, ಅದು ಉಗ್ರ ಅಲ್ಲವೋ ಇನ್ನೂ ಕನ್ಫರ್ಮ್ ಆಗಿಲ್ಲ ಸರ್, ಎಕ್ಸ್ಪರ್ಟ್ ಒಪಿನಿಯನ್ ಹೋಗಿ ಬರಲಿ, ಹೋಗಿ ಬಂದ ನಂತರ ನೀವು ಡಿಸೈಡ್ ಮಾಡಿ ನೋಟಿಸ್ ಕೊಡಿ ಸರ್, ನಮ್ಮನ್ನು ಬಿಡಿ ಅಂದರೆ ಅವ್ರನ್ನ ಬಿಡಲಿಕ್ಕೂ ಸಾಧ್ಯ ಇಲ್ಲ. ಅವ್ರು ಯಾವುದೇ ಕಾರಣಕ್ಕೂ ನಾನು ಮಾತಾಡಲಿಕ್ಕೂ ಸಹ ಅವಕಾಶ ಕೊಡಲಿಲ್ಲ. ಇದು ಇಲ್ಲಿಗಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು, ವೈಲ್ಡ್ ಲೈಫ್ ಯಾವುದೇ ಇಲ್ಲ, ಅದು ಇಲ್ಲಿಗಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಜಾಮೀನು ಮಂಜೂರು ಮಾಡೋದಕ್ಕೆ ತೆಗೆದುಕೊಂಡಿರುವಂಥ ಶ್ಯೂರಿಟಿ ಇರ್ಬೋದು, ಮತ್ತೆ ಏನು ಪ್ರೊಸೀಜರ್ ಕೋರ್ಟ್ ಸೂಚನೆ ಕೊಟ್ಟಿದೆ ಸರ್? ಅವರು ಒಂದು ಮುಚ್ಚಳಿಕೆ ಬಾಂಡ್ ಬರ್ಕೊಟ್ಟು ಮತ್ತು ಒಂದು ಶ್ಯೂರಿಟಿ ಅಂತ ಹೇಳಿದರೆ, ಉಳಿಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಆದೇಶದಲ್ಲಿರ್ತಕ್ಕಂಥ ನಿಯಮಗಳನ್ನು, ಕಂಡೀಷನ್ಸನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ. ಇನ್ನೂ ಪ್ರಿಂಟ್ಔಟ್ ಸಿಗೋದಿಲ್ಲ. ಈಗ ಬೇಲ್ ಅಪ್ಲಿಕೇಶನ್ ಅಲೋ ಆಗಿದೆ. ಸೊ ಫರ್ದರ್ ಇರ್ತಕ್ಕಂಥದ್ದು ಕಂಡೀಷನ್ ಮಧ್ಯೆ 3:03ವರೆಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಸರ್, ಮತ್ತೆ ಈಗಾಗಲೇ ಸಂತೋಷ್ ಅವರನ್ನ ಬಂಧನ ಮಾಡಿದ್ರೆ, ಯಾಕಂದ್ರೆ ಅವ್ರಿಗೆ ನೋಟಿಸ್ ಕೊಡ್ಬೋದಾಗಿತ್ತು, ಅವರು ಉತ್ತರಿಸೋದಕ್ಕೆ ಕಾಲಾವಕಾಶ ಕೊಡ್ಬೋದಾಗಿತ್ತು. ಆದರೆ ಅಧಿಕಾರಿಗಳು ಏಕಾಏಕಿ ಅವರನ್ನು ಅರೆಸ್ಟ್ ಮಾಡಿ ಈಗ ಜೈಲ್ಗೂ ಸಹ ಕಳಿಸಿರುವಂಥದ್ದು. ಎಲ್ಲೋ ಒಂದು ಕಡೆ ನೀವು ಹೇಳ್ತಾ ಇದ್ರಿ ಅವರ ಜೀವಿಸುವ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಅಂತೇಳಿ ಒಂದು ಬೇಲ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ, ಈಗ ಇದ್ರ ಬಗ್ಗೆ ಏನಾದರೂ ಹೋರಾಟ ಮಾಡೋದು ಕಾನೂನಾತ್ಮಕವಾಗಿ? ನೋಡಿ, ಈ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಈ ಪೊಲೀಸ್ ಇದು ನಮ್ಮ ಫಾರೆಸ್ಟ್ ಅಧಿಕಾರಿಗಳಿಗೆ ಒಂದು ಸೆನ್ಸ್ ಬೇಕು. ಈ ಫಾರೆಸ್ಟ್ ಆಕ್ಟ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಉನ್ನತ ಅಧಿಕಾರಿ ಬಂದು ನ್ಯಾಯಾಲಯಕ್ಕೆ ಪ್ರೈವೇಟ್ ಕಂಪ್ಲೇಂಟನ್ನು ಹಾಕಿ 200 CRPCಯಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಬೇಸಿಸ್ ಮೇಲೆ ಸೋರ್ಸ್ ಸ್ಟೇಟ್ಮೆಂಟ್ ಆದ ನಂತರ ಅವರನ್ನು ಕಾಗ್ನಿಸ್ ಬೇಸಿಸ್ ಸರ್ಚ್ ವಾರೆಂಟ್ ತೊಗೊಂಡು ಹೋಗಿ ಸರ್ಚ್ ಮಾಡಬೇಕು. ಇದ್ಯಾವುದು ನಡೆದಿಲ್ಲ. ನಮ್ಮಲ್ಲಿ ಪ್ರಕರಣ ದಾಖಲಾಗಿಲ್ಲ, ಯಾವುದು ಸರ್ಚ್ ವಾರೆಂಟ್ ತೊಗೊಳ್ಳ, ನೋಟಿಸು ಕೊಡಲಿಲ್ಲ. ಇದೆಲ್ಲ ಇಲ್ಲಿಗಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಮತ್ತೆ ಈಗ ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ? ಯಾಕಂದ್ರೆ ಅವ್ರಿಗೆ ಒಂದು ನ್ಯಾಯ ಮತ್ತೆ ಸಂತೋಷ್ ಅವ್ರಿಗೆ ಒಂದು ನ್ಯಾಯನ ಇದು ಆ ರೀತಿಯಾಗಿ ಸಾರ್ವಜನಿಕರಲ್ಲಿ ಎದ್ದು ಕಾಣ್ತಿದೆ. ಸಾಮಾನ್ಯರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ, ಸೆಲೆಬ್ರಿಟಿಗೊಂದು ನ್ಯಾಯ, ಆ ರೀತಿ ನಡೀತಿದೆ. ಆ ರೀತಿ ನಡೀತಿದೆ ನ್ಯಾಯಾಲಯ ಗಮನ ತರ್ತೀನಿ. ಸಂತೋಷ್ ಹೊರಬಂದ ನಂತರ ಈ ಪ್ರಕರಣವನ್ನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕ್ವಾಶ್ ಮಾಡಲಿಕ್ಕೂ ನಾನು ಅಪ್ಲಿಕೇಶನ್ ಅರ್ಜಿ ಹಾಕ್ತೀನಿ. ಇದು ಸಂತೋಷ್ ಪರ ವಕೀಲರಾದಂಥ ನಟರಾಜ್ ಅವರು ಹೇಳ್ತಿರೋದು. ಏನು ಸಂತೋಷ್ ಹೊರಗಡೆ ಬಂದ ನಂತರ ಹೈಕೋರ್ಟ್ನಲ್ಲಿ ಈ ಒಂದು FIR ಅನ್ನು ಕ್ವಾಶ್ ಮಾಡೋದಕ್ಕೂ ಸಹ ಒಂದು ಅರ್ಜಿಯನ್ನು ಹಾಕೋದಕ್ಕೆ ಅವರು ಮುಂದಾಗ್ತಾ ಇರೋದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.